ಪೂಜಾ, ಅದು ಧಾರೆ ಸೀರೆ, ಹುಷಾರಾಗಿ ಎತ್ತಿಟ್ಕೋ. ಹಾಗೆ ಈ ಬೆಳ್ಳಿ ಪಾತ್ರೆ, ಈ ಅರಳು ಎಲ್ಲ ಸರಿಯಾಗಿ ಇಟ್ಕೋ. ನಾನೇನು ಮರೀದೆ ಇಟ್ಟಿದ್ದೀನಿ, ಆದರೆ ಅದ್ರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಸರಿನಾ? ಮದುವೆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಜನಗಳು ಬಂದಿರ್ತಾರೆ. ನೀನು ಆಮೇಲೆ ನಶ ಸೇರ್ತಾ ನಿಂತ್ಕೊಂಡು ಎಲ್ಲರೂ ಮರ್ತ್ಬಿಟ್ಟಿಯಾ? ಕಾವ್ಯಮ್ಮ, ನನ್ನ ಜೀವನದಲ್ಲಿ ಎಂತೆಂಥದೋ ಕಷ್ಟಗಳು ಬಂದಿತ್ತು. ಅವಾಗ ನಾನು ಹತ್ತಿರಲ್ಲ. ಆದರೆ ಇವತ್ತು ನಿಮ್ಮ ಪರಿಸ್ಥಿತಿ ನೋಡಿ. ಏಯ್ ಪೂಜಾ, ನೀನು ಯಾಕೋ ಅಳ್ತಿದ್ಯಾ? ಅಪ್ಪ, ಲೇಟ್ ಆಯ್ತು, ನೀವಿನ್ನು ಹೊರಡಿ. ಪುಟ್ಟಿ, ನಾನು ಏನೇ ಮಾತಾಡಿದ್ರು ಎಲ್ಲ ಕೃತಕ ಆಗ್ಬಿಡತ್ತೆ ಕಣಮ್ಮ. ಆದರೆ ನಿನ್ನ ಈ ಒಂದೊಂದು ನಿಟ್ಟುಸಿರು ಆ ಮದುವೆ ಮನೆ ತುಂಬ ಖುಷಿಯ ನಗೆಯಾಗಿ ತುಂಬುತ್ತೆ ಕಣಮ್ಮ. ಅಪ್ಪ, ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮೊದಲು ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಮದುವೆ ಮನೆ ಅದು. ಆಮೇಲೆ ಮದುವೆ ಮನೆಯಲ್ಲಿ ಕಾವ್ಯ ಅಲ್ಲಿ ಅಂತ ಹುಡುಕ್ಬಿಟ್ಟಿರಾ? ಕಣಮ್ಮ, ಸಪ್ತಸಾಗರನಾಚೆಯಲ್ಲೋ ಸುತ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರ ಇಂದು ಇಲ್ಲಿಗೂ ಹಾಯಿತೆ, ಇಂದು ಇಲ್ಲಿಗೂ ಹಾಯಿತೆ, ಇಂದು ಇಲ್ಲಿಗೂ ಹಾಯಿತೆ, ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಕ್ಷಣ ಕ್ಷಣಕ್ಕೂ ಹಮ್ಮ ನಡೆಯುವ ಲೋಕತಂತ್ರಗಳೇ ನಮೋ ನಮಃ. ನನ್ನ ತುಂಟುತನ ಕೆಲವರಿಗೆ ಅಹಂಕಾರವಾಗಿ ಕಾಣಿಸುತ್ತೆ. ಆ ಅಹಂಕಾರನ ವಿಧಿ ಅನ್ನೋನು ತುಳಿದು ಬಿಸಾಡಿ ನೀನಿಷ್ಟೇ ಅಂತ ಹೇಳ್ತಿದ್ದಾನೆ. ಅನುಭವಗಳು ಅನ್ನೋದು ಬದುಕನ್ನು ಮಾಗ್ಸುತ್ತೆ, ಪಕ್ವ ಮಾಡುತ್ತೆ. ನೀನು ಯಾಕೆ ಮದುವೆಗೆ ಹೋಗಲಿಲ್ಲ? ಗೊತ್ತೇ ಇದೆಯಲ್ಲೋ ನಾನು ಮನೆ ಕಾವಲು ಕಾಯಕ್ಕೆ ಅಂತ. ಸುಳ್ಳು, ನನಗೆಲ್ಲ ಗೊತ್ತು. ನಿಂಗೆ ಗೊತ್ತಿರೋದೇನು ಅಂತ ನನಗೂ ಗೊತ್ತು. ನನ್ನ ವಿಷಯ ಬಿಡು. ಅದು ಸರಿ, ನೀನು ಯಾಕೆ ಮದುವೆಗೆ ಹೋಗಿಲ್ಲ? ಸಮಾರಂಭ ಗುರುಗಳು ಮಗಳಿಗೆ ಸಂಬಂಧಪಟ್ಟಿದ್ದು, ಗುರುಗಳಿಗೆ ಅಲ್ವಲ್ಲ. ಆದರೂ ಇದು ತಪ್ಪಲ್ವಾ? ಕರಳು ಬಳ್ಳಿಯ ಸಂಬಂಧ ಇರೋ ನೀನೇ ಹೋಗಿಲ್ಲ. ನಿನಗಿಲ್ಲದೆ ಇರೋ ಯಾವ ಸಂತೋಷ ಸಂಭ್ರಮನೋ ನನಗೂ ಬೇಕಾಗಿಲ್ಲ.
ನೀನು ಹೋಗಲ್ಲ ಅಂತ 100% ನಂಗೆ ಚೆನ್ನಾಗಿ ಗೊತ್ತಿತ್ತು. ಕಾವ್ಯ, ನೀನಿಲ್ಲದೆ ಯಾವುದೂ ಪರಿಪೂರ್ಣ ಅಲ್ಲ. ನನ್ನಿಂದ ಯಾರಿಗೆ ತಾನೇ ಸಂತೋಷ ಸಿಕ್ಕಿದೆ? ಈಗ ನೋಡು, ನಾನು ಇಲ್ಲಿದ್ದೀನಿ, ಅಲ್ಲಿ ದಿವ್ಯಕ್ಕ ಆ ಪುಣ್ಯದ ಮುಹೂರ್ತದಲ್ಲಿರ್ತಾಳೆ. ಸಮಾಧಾನ ಮಾಡ್ಕೊ, ಬಾ ಹೋಗೋಣ. आंगीरस भारस्पत्य भारद्वाज त्रयारुष्य प्रवरान्वितः भारद्वाज गोत्रोद्भवाय तम्बप्पय्य शर्मण प्रपौत्रम् शिवण्ण शर्मण पौत्रम् श्रीकण्ठय्य शर्मण पुत्रम् शर्मणेवराय श्रीरूपाय रुक्षाकाध्यायिने धर्म प्रजा संपद्यर्थमिमां धन्यमां वरां विश्वामित्र देवराजौदलत्रयार्ष विश्वामित्रगोत्रोद्भवाय सुब्रह्मण्य शर्मण प्रपौत्री रामशर्मण पुत्री रामशर्मण पौत्री सदाशिव शर्मण पुत्री दिव्यानाम्नी श्रीरूपां कन्यां अंदवो चंदवो ताया चामुंडिया दिव्य क्षेत्र चामुंडी ಶಾರದೆಗೆ ಆರತಿ ಎತ್ತಿರೆ ಪಾರ್ವತಿಗೆ ಮಂಗಳ ಲಕ್ಷ್ಮಿ ಶಾರದೆಗೆ ಶಿವನಾರಾಯಣಿ ಶಂಕರಿಗೆ ಹರಿಯಾರಸಿ ಮಹಾಲಕ್ಷ್ಮಿಗೆ ಶಿವನಾರಾಯಣಿ ಶಂಕರಿಗೆ ಹರಿಯಾರಸಿ ಮಹಾಲಕ್ಷ್ಮಿಗೆ ಆರತಿ ಎತ್ತಿರೆ ಪಾರ್ವತಿಗೆ ಮಂಗಳ ಲಕ್ಷ್ಮಿ ಶಾರದೆಗೆ ಆರತಿ ಎತ್ತಿರೆ ಪಾರ್ವತಿಗೆ. ಆದರೆಲೋ ಸಂಜಯನೇ ನೀ ಕೇಳು ಆದಿ ಸುಕೃತ ವಿಶಾಲ ವನವದು ಸೂರೆ ಹೋದರೆ ಜಾರಿದರೆ ಜಯಸಿರಿಯು ಜಂಗುಳವ ಹಾಡುವುದೇ ಆದರಿಸುವರ್ಯಾರು ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿ
ಪ್ರತಿಕುಲಾದಿಯುಂಟೆ ಪ್ರತಿಕುಲಾದಿಯುಂಟೆ ವಿಧಿ ಬರೆದಾದಿ ಅಕ್ಷರಕ್ಕಿಂದು ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕುಲಾದಿಯುಂಟೆ ಅದೆಲ್ಲ ತೊಳೆದಿದೆ ಸರ್. ನಾನು ಅದನ್ನೇ ಮಾಡಿದೆ. ಸಂಜೆ ಮನೆ ಹತ್ರ ಬರ್ತೀನಿ. ಲೆಕ್ಕ ಲೆಕ್ಕ ಇವತ್ತು ನಿಮ್ಮ ಮನೇಲಿ ಮದುವೆ ಅಂತೆ? ಹೌದು. ಸ್ವಂತ ಮನೆ ಮದುವೆಗೆ ನೀವು ಹೋಗ್ಲಿಲ್ವಾ? ಅದು ನನ್ನ ವೈಯಕ್ತಿಕ ಕಾರಣ. ಸ್ವಂತ ಅಕ್ಕನ ಮದುವೆ ಹೋಗ್ಲಿಕ್ಕೆ ವೈಯಕ್ತಿಕ ಕಾರಣನಾ? ಇದು ನಿಜವಾಗ್ಲೂ ನಿಮಗೆ ಸಂಬಂಧ ಪಡುತ್ತಾ ಇನ್ಸ್ಪೆಕ್ಟ್ರೆ? ಖಂಡಿತ. ಯಾಕೊತ್ತಾ, ನಾವು ವಿಚಾರಣೆ ಮಾಡ್ತಿರೋದು ಇಬ್ಬರು ಹುಡುಗಿಯರ ಸಂಬಂಧವಾಗಿ. ಅದಕ್ಕೆ ನೀವು ಒಬ್ರು ಯುವತಿ ನಿಮ್ಮ ಅಕ್ಕನ ಮದುವೆಗೆ ಹೋಗದೆ ಮನೇಲೂ ಇಲ್ಲದೆ ಆ ಹುಡುಗನ ಜೊತೆ ತಿರುಗ್ತಾ ಇದ್ದೀರಲ್ಲ, ಇದು ನಮಗೆ ಗೊತ್ತಾಗಬೇಕಾದ ವಿಷಯ. ಇದು ನಮ್ಮ ಮನೆ ವಿಚಾರ. ಇದಕ್ಕೂ ಊರಲ್ಲಿ ನಡೀತಾ ಇರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಹೇಳಿದ ಮೇಲೆ ನನಗೆ ವಿಚಾರ ಅರ್ಥ ಆಯ್ತು. ನಿಮ್ಮನ್ನು ಮುಖ್ಯವಾಗಿ ಕರೆಸಿದ ವಿಚಾರ ನೋಡಿ ಸರ್, ಫೋನ್ ಮಾಡಿಕೊಡು. ಈ ವಾಯ್ಸನ್ನ ನೀವೆಲ್ಲಾದರೂ ಕೇಳಿದ್ದೀರಾ ಅಂತ ನೋಡಿ, ಹಾಗೆ ಶಾಲಿನಿ ಇದ್ದಾಳ ಅಂತ ಕೇಳಿ. ಹಲೋ, ನಾನು ಕಾವ್ಯ. ನಾನಮ್ಮ ಕಾವ್ಯ. ಅಲ್ಲಿ ಶಾಲಿನಿ ಇದ್ದಾಳಾ? ಏನೇನೋ ಮಾತಾಡ್ತಿದ್ದಾರೆ ಸರ್, ಅರ್ಥನೇ ಆಗ್ತಿಲ್ಲ. ಎಸ್ಟಿಡಿ ಬೂತಲ್ಲಿ ಈ ವಾಯ್ಸ್ನ ಯಾವಾಗಲಾದರೂ ಕೇಳಿಸ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಪ್ರತಿ ಸಲ ಶಾಲಿನಿ ಜೊತೆ ಫೋನ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಹೋದ್ರೂ STD ಬೂತ್ ಒಳಗಡೆ ಹೋಗ್ತಿರ್ಲಿಲ್ಲ. ಓಕೆ, ಈ ಫೋನ್ ನಂಬರ್ ಕಂಡುಹಿಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಗೆ ಮಂಗಳೂರಲ್ಲಿ ಹೇಳಿದ್ದೀನಿ. ಸದ್ಯದಲ್ಲೇ ಶಾಲಿನಿ ಸುಳಿವು ಸಿಗ್ಬೋದು.
ಅಷ್ಟಾದ್ರೆ ಸಾಕು ಸರ್. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಅಂದಾಗೆ ಕಾವ್ಯ, ಒಂದು ವಿಚಾರ ಹೇಳ್ತೀನಿ, ಹೆದರ್ಕೊಳ್ಬೇಡಿ. ಆದರೆ ನೀವು ಕೇರ್ಫುಲ್ ಆಗಿರ್ಬೇಕು. ಏನ್ ಸರ್ ಅದು? ನೀವು ಯಾವಾಗಲೂ ಒಬ್ಬೊಬ್ಬರೇ ಓಡಾಡೋದು, ಒಬ್ಬೊಬ್ಬರೇ ಇರೋದು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ನಿಮ್ಗೆ ಅಪಾಯ ಇದೆ. ನನಗೆ ಯಾಕೆ ಅಪಾಯ? ಸಿಂಪಲ್. ಶಾಲಿನಿ ಕೇಸಿಂದ ಮಾಫಿಯಾ ಗ್ಯಾಂಗ್ ಇದ್ದರೆ ನಿಮ್ಮ ಮೇಲೆ ಅವ್ರ ಕಣ್ಣು ಇದ್ದೇ ಇರುತ್ತೆ. ಬಿ ಕೇರ್ಫುಲ್. ಇನ್ಸ್ಪೆಕ್ಟ್ರೆ. ಹೌದು ಕಾವ್ಯ, ನಿಮಗೆ ನಮ್ಮ ರಕ್ಷಣೆ ಇದ್ದೇ ಇರುತ್ತೆ. ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನೀವು ಕೇರ್ ಆಗಿರ್ಬೇಕು.